ಮಾತಾಡ್ತಿರೋದು. ಅದೇ ಶುಕ್ರವಾರ ಅಲ್ವಾ, ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಫ್ರೆಂಡ್. ಪೂಜೆ ಮಾಡಿದೆ. ಇವಾಗ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮನೆಯೆಲ್ಲ ತೊಳೆದು ಎಲ್ಲ ಬಾಗಿಲಿಗೆಲ್ಲ ನಿಂಬೆಹಣ್ಣು ಇಕ್ಕಿ ಬೆಣ್ಣೆಲ್ಲ ಇಕ್ಕಿ ಇವಾಗೆಲ್ಲ ಸ್ನಾನ ಆಯಿತು. ಸ್ನಾನ ಮಾಡಿ ಇವಾಗ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ತಿಂಡಿ ಎಲ್ಲ ತಿಂದ್ವಿ. ಆಮೇಲೆ ಲಾಸ್ಟಿಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀವಿ. ತುಳಸಿ ಕಟ್ಟೆ ಪೂಜೆ ಮಾಡ್ತೀವಿ. ಇಲ್ಲಿ ಗಂಧದ ಕಡ್ಡಿ ಸಿಗಿಸೋಣ. 1 ಅವರ್ ಒಳಗೆ ಸಿಗಿಸ್ಲೇಬೇಕು ತುಳಸಿ ಕಟ್ಟೆಗೆ. ತುಳಸಿ ಕಟ್ಟೆಯಿಂದ ಒಂದು ಸ್ವಲ್ಪ ಅರಿಶಿನ ಹಚ್ಕೊಂಡು, ಇದು ಏಕೆಂದರೆ ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅರಿಶಿನ ಪುಡಿಲಿ ಇಂಥದ್ದು ಗಣೇಶನ ಮಾಡಿ ಇಕ್ಕಿದ್ವಿ. ಇದೆಲ್ಲ ನೋಡಿ ಹೆಂಗಾಗೋಯ್ತು, ಕರ್ಗೋಯ್ತು, ನೀರು ಬಿತ್ತಲ್ಲ ಅದಕ್ಕೆ ಕರ್ಗೋಯ್ತು. ಅರಿಶಿನ ಪುಡಿಲಿ ಗಣೇಶನ ಮಾಡಿ ಇಕ್ಕಿದ್ವಿ. ಇದೆಲ್ಲ ಅರಿಶಿನನೇ ಇದ್ದಿದ್ದು. ಇವಾಗ ಎಲ್ಲ ಕರ್ಗೋಯ್ತು. 1 ವಾರ ಆಯ್ತಲ್ಲ, ಅದಕ್ಕೆ ಕರ್ಗೋಯ್ತು. ಮಳೆ ಬೇರೆ ಬಂತು, ಅದಕ್ಕೋಸ್ಕರವ ಎಲ್ಲ ಕರ್ಗೋಯ್ತು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಪೂಜೆ ಎಲ್ಲ ಮಾಡಿ ಇಲ್ಲಿ ಹೆಜ್ಜೆ, ಲಕ್ಷ್ಮಿ ಹೆಜ್ಜೆ ಇಕ್ಕಿ ರಂಗೋಲಿ ಬಿಡಿಸಿದ್ವಿ. ಲಕ್ಷ್ಮಿ ಹೆಜ್ಜೆ ಗುರುತು. ಹಾಗಾಗಿ ನಾವು ಇವಾಗ ಶುಕ್ರವಾರ ಅಲ್ವಾ, ಲಕ್ಷ್ಮಿ ಕರೆಸ್ಕೊಂಡಿರೋದು ಫ್ರೆಂಡ್. ಎಲ್ಲ ತಿಂಡಿ ಆಯಿತಾ? ಇನ್ನೇ ಸಮಾಚಾರ ನೋಡಿ. ಇವತ್ತು ಆರಾಮಾಗಿ ಬಿಸಿಲು ಬಂದೈತಿ ಚೆನ್ನಾಗಿ. ನಮ್ಮದು ಪೂಜೆ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ಫ್ರೆಂಡ್. ಇದು ಚೆನ್ನಾಗಿ ಬಿಸಿಲು ಬಂದೈತೆ ನೋಡಿ, ಸೂರ್ಯ ಮೇಲೆ ಬಂದವು. ಹೀಗಾಗಿ ಒಂದು ಸ್ವಲ್ಪ ಬಿಸಿಲು ಕಾಯಿಸ್ಬೇಕು ಅನ್ನಿಸ್ತಿತ್ತು. 1 ವಾರದಿಂದಲೂ ಚಳಿ ಸಖತ್ತು ಚಳಿ. 1 ವಾರ 15 ದಿವಸನೇ ಆಯಿತು ನಾವು ಮಳೆ ಬಂದು. ಹಂಗಾಗಿ ಸಖತ್ತು ಚಳಿ ಆಗ್ತಿತ್ತ. ಇವತ್ತು ನೋಡಿ ಬಟ್ಟೆ ಎಲ್ಲ ಮಾಡಿ ಮೇಲೆ ಹರವಿ ಬಿಸಿಲು ಬಂದಿರೋದಕ್ಕೆ ಮಾಡಿ ತುಂಬ ಬಟ್ಟೆನೇ ಇದ್ದಾವೆ. ಮಾಡಿ ಎಲ್ಲ ಅದು ಇದಾಯ್ತೆ, ಬಟ್ಟೆ ಎತ್ತಿನ ಗಾಡಿ ಆದಂಗೆ ಐತೆ. ಹಾಗಾಗಿ ಇಲ್ಲ, ಇವತ್ತು ಒಂದು ಸ್ವಲ್ಪ ಜಾಸ್ತಿ ಬಿಸಿಲು ಬಂದಿತ್ತು ಹಬ್ಬದ ಪ್ರಯುಕ್ತ. ನೀವು ಫ್ರೆಂಡ್ ತಿಂಡಿ ಆಯಿತಾ? ಎಲ್ಲರೂ ಚೆನ್ನಾಗಿದ್ದೀರ? ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಆಮೇಲೆ ಗಂಧದ ಕಡ್ಡಿಗೆ ಹೊಗೆ ನೋಡಿ ಹೆಂಗೆ ಬರ್ತೈತಿ, ಹೊಗೆ ಬರ್ತೈತೆ ಗಂಧದ ಕಡ್ಡಿದು. ಹೊರಡ್ತಾ ಇದ್ದೆ. ಇನ್ನೇನು ತಲೆ ಬಾಚ್ಕೋಬೇಕಷ್ಟೇ, ಎಲ್ಲ ಆಯಿತು, ಹೊರಡೋದೇ ಇನ್ನು. ಸರಿ ಆಯಿತು, ಬಾಯ್ ಬಾಯ್ ಬಾಯ್, ಸಿ ಯು, ಬಾಯ್.